ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 37, 38 ಮತ್ತು 39ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಸಾಂಖ್ಯಯೋಗ. ಈ ಹಿಂದೆನೇ ಹೇಳಿರೋ ಹಾಗೆ ಶ್ರೀಕೃಷ್ಣ ಸಾಂಖ್ಯಯೋಗದಲ್ಲಿ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಏನಪ್ಪ ಅಂದರೆ ಆತ್ಮದ ಸ್ವರೂಪವನ್ನು ಹೇಳ್ದ, ಆಮೇಲೆ ಅವನ ಅಂತಃಶಕ್ತಿಯನ್ನು ಜಾಗೃತಗೊಳಿಸೋ ಹಾಗೆ ಕೆಲವು ವಿಚಾರಗಳನ್ನು ಹೇಳಿದ್ರು. ಅಂದರೆ ಈಗ ನೀನು ಯುದ್ಧ ಮಾಡದೆ ಹೋಗ್ಬಿಟ್ರೆ ನಿನ್ನನ್ನೆಲ್ಲ ಆಡ್ಕೋತಾರೆ ಅಂತ ಹೇಳಿ ಅವನ ಒಂದು ಅಂತರ್ಶಕ್ತಿಯನ್ನು ಕೆಣಕುವಂತಹ ಪ್ರಯತ್ನವನ್ನು ಕೂಡ ಶ್ರೀಕೃಷ್ಣ ಮಾಡ್ದ. ಈಗ ಮೂರನೇ ಹಂತ ಅಂದರೆ ಏನಪ್ಪ ಅಂದರೆ ಲಾಭ ಏನು ಲಾಭ ಇದೆ ಇದರಿಂದ ಅಂತ, ಒಂದು ಸ್ವಾರ್ಥ ಏನು ಇಟ್ಕೊಂಡು ಯುದ್ಧ ಮಾಡಬೇಕು ಅನ್ನೋದನ್ನು ಕೂಡ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು 37ನೇ ಶ್ಲೋಕದಲ್ಲಿ ಹೇಳ್ತಾರೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸಿ ಮಹಿಂ ತಸ್ಮಾದುತ್ತಿಷ್ಟ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಹಿಂದೆನೇ ಹೇಳಿದ್ದೆ, ಯುದ್ಧ ಶುರುವಾಗತ್ತೆ ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರತ್ತೆ. ನಿನಗೆ ಸ್ವರ್ಗಕ್ಕೆ ನೇರವಾಗಿ ಒಂದು ಪ್ರವೇಶ ಸಿಕ್ಬಿಡುತ್ತೆ. ನೀನು ಪುಣ್ಯ ಮಾಡಿರು ಪಾಪ ಮಾಡಿರು ಅದೆಲ್ಲ ಲೆಕ್ಕಗಳು ಹೊಟ್ಟೋಗುತ್ತೆ, ನೀನು ಸ್ವರ್ಗಕ್ಕೆ ನೇರವಾಗಿ ಹೊಟ್ಟೋಗ್ತೀಯ. ಆದ್ದರಿಂದ ಹತೋವಾ ಪ್ರಾಪ್ಸ್ಯಸಿ ಸ್ವರ್ಗಂ, ಯಾರು ಯುದ್ಧದಲ್ಲಿ ಸತ್ತು ಹೋಗ್ತಾರೋ ಅವ್ರಿಗೆ ಸ್ವರ್ಗ ಸಿಗತ್ತೆ. ಜಿತ್ವಾವಾ ಭೋಕ್ಷ್ಯಸೇ ಮಹಿಂ, ಅಂದರೆ ಯಾರು ಗೆಲ್ತಾರೋ ಅವರು ಈ ರಾಜ್ಯವನ್ನು ಅನುಭವಿಸ್ತಾರೆ. ತಸ್ಮಾದುತ್ತಿಷ್ಟ ಕೌಂತೆಯ, ಆದ್ದರಿಂದ ನೀನು ಹೇಳು ಇಲ್ಲಿ ಲಾಭ ಇದೆ ಅಂತ, ಸ್ವಾರ್ಥಕ್ಕೋಸ್ಕರನಾದರೂ ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಇಲ್ಲಿ ಆತ್ಮ ಇದೆ, ಎಲ್ಲ ಇದೆ, ಅದನ್ನು ಹೇಳಿದ್ರು ಕೃಷ್ಣ. ಈಗ ನೋಡು, ಈಗ ನೀನು ಸತ್ತೋದ್ರೆ ಅಂತ ಯೋಚನೆ ಮಾಡ್ತೀಯಲ್ಲ, ಸತ್ತೋದವ್ರು ಸ್ವರ್ಗಕ್ಕೆ ಹೋಗ್ತಾರೆ, ಆದ್ದರಿಂದ ನೀನು ಅವ್ರನ್ನ ಸಾಯಿಸಿದ್ರು ಅವ್ರಿಗೆ ಒಂದು ಪುಣ್ಯನೇ ಸಿಗತ್ತೆ, ಪುಣ್ಯ ಮಾಡ್ದಂಗೆ ಹಾಗೆ ಅವ್ರು ಸ್ವರ್ಗಕ್ಕೆ ಹೊಟ್ಟೋಗ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದೇ ಥರ 38ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸುಖ ದುಃಖೆ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅಂದರೆ ಸುಖ ದುಃಖ ಸಮೇ ಕೃತ್ವ, ಇದೊಂದು ತುಂಬ ಮಹತ್ವವಾದ ಶ್ಲೋಕ ಅಂತ ಹೇಳ್ಬೋದು. ಸುಖ ದುಃಖ ಸಮೇ ಕೃತ್ವ ಲಾಭಾಲಾಭೌ ಜಯಾಜಯೌ, ಸುಖ ದುಃಖದಲ್ಲಿ ಯಾರು ಒಂದೇ ಥರ ಇರ್ತಾರೋ, ಲಾಭ ಮತ್ತು ಅಲಾಭ ಅಂದರೆ ಲಾಭ ಮತ್ತು ನಷ್ಟದಲ್ಲಿ ಯಾರು ಒಂದೇ ಥರ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೋ, ಜಯಾಜಯೌ, ಜಯ ಮತ್ತು ಅಪಜಯಗಳಲ್ಲಿ ಯಾರು ಒಂದೇ ಮನಸ್ಥಿತಿಯನ್ನು ಇಟ್ಕೊಂಡಿರ್ತಾರೋ ಅವರು ಸಮಸ್ಥಿತಿಯಲ್ಲಿ ಇರ್ತಾರೆ ಯಾವಾಗಲೂ. ಯಾರು ಅದನ್ನು ದುಃಖವನ್ನು ದಿಕ್ಕಕ್ಕೆ ಹೆದರ್ಕೊಳ್ಳಲ್ಲ, ಅಪಜಯಕ್ಕೆ ಹೆದರ್ಕೊಳ್ಳಲ್ಲ, ಮತ್ತು ನಷ್ಟಕ್ಕೆ ಹೆದರ್ಕೊಳ್ಳಲ್ಲ. ಯಾವುದೇ ಒಂದು ನೀವು ಬಿಸ್ನೆಸ್ ಅಥವಾ ವ್ಯಾಪಾರ ಏನಾದರೂ ಶುರು ಮಾಡಿದ್ರೆ ಒಂದೊಂದು ಸತಿ ಪದಾರ್ಥದ ಬೆಲೆ ತುಂಬ ಜಾಸ್ತಿ ಇರುತ್ತೆ, ವ್ಯಾಪಾರ ಮಾಡೋನಿಗೆ ತುಂಬ ಒಂದು ಪ್ರಾಫಿಟ್ ಬರುತ್ತೆ. ಅದೇ ರೀತಿ ಪದಾರ್ಥದ ಬೆಲೆ ಸಡನ್ನಾಗಿ ಬಿದ್ದು ಹೋಗುತ್ತೆ ಕೆಳಗಡೆ, ಆವಾಗ ತೀರಾ ನಷ್ಟವನ್ನು ಅನುಭವಿಸ್ತಾನೆ. ಅಂದರೆ ಯಾರು ವ್ಯಾಪಾರ ಮಾಡ್ತಾರೋ ಲಾಭ ನಷ್ಟಗಳಿಗೆ ಹೆದರ್ಕೋಬಾರ್ದು. ಲಾಭ ಬಂದಾಗ ತಗೋಬೇಕು, ನಷ್ಟ ಬಂದಾಗ ಈ ಬಂದಿರೋ ಲಾಭದಿಂದ ಅದನ್ನು ಬಳಸ್ಕೊಂಡು ಸಮಸ್ಥಿತಿಯಲ್ಲಿ ನಾವು ಒಂದು ಉದ್ಯೋಗವನ್ನು ಅಥವಾ ಒಂದು ವ್ಯಾಪಾರವನ್ನು ಮುಂದುವರಿಸ್ತಾ ಇರಬೇಕು. ಕೆಲವು ಸತಿ ನಮಗೆ ಸುಖ ಸಿಗತ್ತೆ, ಕೆಲವು ಸತಿ ಅಷ್ಟೇ ದುಃಖನೂ ಬರುತ್ತೆ, ಅದನ್ನು ಸಮಸ್ಥಿತಿಯಲ್ಲಿ ತೆಗೆದುಕೋ. ಹುಟ್ಟಿದಾಗ ಸುಖ, ಎಲ್ಲರೂ ಸಂತೋಷ ಪಡ್ತಾರೆ ಮಗು ಹುಟ್ಟಿತು ಅಂತ, ಅದೇ ಸತ್ತೋದಾಗ ಕೆಲವರು ದುಃಖ ಆಗತ್ತೆ. ಎರಡನ್ನೂ ಒಂದೇ ರೀತಿ ತೆಗೆದುಕೊಳ್ಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆದರೆ ಇದು ತೀರಾ ಕಷ್ಟಕರವಾದ ಕೆಲಸ. ಯಾರಿಗೆ ಒಬ್ಬ ಮನುಷ್ಯನಿಗೆ ಸುಖ ಬಂತು ಅಂದರೆ ತುಂಬ ಖುಷಿಯಾಗತ್ತೆ, ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾರೆ, ಎಲ್ಲರನ್ನೂ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಆದರೆ ದುಃಖ ಆದಾಗ ಅದೇ ರೀತಿಯಲ್ಲಿ ತುಂಬ ಕುಗ್ಗಿ ಹೋಗ್ತಾನೆ. ಇಷ್ಟೇನಾ ಜೀವನ ಅನ್ಸಕ್ಕೆ ಶುರುವಾಗ್ಬಿಡುತ್ತೆ, ಇಷ್ಟಕ್ಕೋಸ್ಕರ ನಾ ಇಷ್ಟೆಲ್ಲ ಮಾಡೋದನ್ನ ಅನ್ನೋ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಹಾಗಾಗಿ ಶ್ರೀಕೃಷ್ಣ ಹೇಳ್ತಾನೆ, ಸುಖ ದುಃಖದಲ್ಲಿ, ಲಾಭ ನಷ್ಟದಲ್ಲಿ, ಜಯ ಅಪಜಯದಲ್ಲಿ ಒಂದೇ ಥರ ತಗೊಂಡು ಯುದ್ಧಕ್ಕೆ ನಿಲ್ಲು, ಯುದ್ಧವನ್ನು ಮಾಡು. ಯಾರೇ ಶೂರನಾಗಲಿ, ಯಾರೇ
ಧೈರ್ಯವಂತನಾಗಲಿ, ಈ ಎರಡಕ್ಕೂ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ, ಅದು ಜೀವನದಲ್ಲಿ ಆಗ್ತಾನೇ ಇರುತ್ತೆ. ಆದ್ದರಿಂದ ಎರಡನ್ನೂ ಒಂದೇ ಥರ ನೋಡಿ ನಿನ್ನ ಕರ್ತವ್ಯವನ್ನು ಮಾಡು ಅಂತ ಒಂದು ಕರ್ಮ ಸಿದ್ಧಾಂತದ ಕಡೆಗೆ ಶ್ರೀಕೃಷ್ಣ ಇಲ್ಲಿ ಹೋಗ್ತಾ ಇದ್ದಾರೆ. ಕರ್ಮ ಸಿದ್ಧಾಂತವನ್ನು ಇಲ್ಲಿಂದ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿನ್ನ ಕೆಲಸವನ್ನು ನೀನು ಮಾಡು ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಅದೇ ಥರನೇ ಮುಂದೆ 39ನೇ ಶ್ಲೋಕದಲ್ಲಿ ಏಷಾ ತೇ ವಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ. ಅಂದರೆ ನಾನಿಷ್ಟು ಹೊತ್ತು ನಿನಗೆ ಸಾಂಖ್ಯಯೋಗವನ್ನು ಹೇಳಿದೆ, ಸಾಂಖ್ಯದ ರೂಪದಲ್ಲಿ ನಿನಗೆ ಹೇಳ್ತಾ ಹೋಗಿದ್ದೀನಿ ಯುದ್ಧ ಯಾಕೆ ಮಾಡಬೇಕು ಅಂತ. ಮೊದಲು ನಿನಗೆ ನಾನು ಹೇಳಿದೆ, ಈ ಸಾಂಖ್ಯಯೋಗದ ಮೊದಲನೇ ಭಾಗದಲ್ಲಿ ನಾನು ಹೇಳಿದೆ, ಅದು ನೀನು ಯಾರನ್ನೂ ಸಾಯಿಸಲ್ಲ, ಯಾರನ್ನೂ ಬದುಕಿಸಲ್ಲ, ಅವ್ರು ಯಾವಾಗಲೂ ಇಲ್ಲೇ ಇದ್ದರು ಅಂತ ಹೇಳಿದೆ. ದೇಹವನ್ನು ಬದಲಿಸ್ತಾ ಹೋಗುತ್ತೆ. ನಾವು ಹೇಗೆ ಬಟ್ಟೆ ಜೀರ್ಣ ಆದಾಗ ನಾವು ಬಟ್ಟೆಯನ್ನು ಬಿಚ್ಚಿ ಹೊಸ ಬಟ್ಟೆಯನ್ನು ಹಾಕೋತೀವೋ, ಹಳೆ ಬಟ್ಟೆಯನ್ನು ತ್ಯಜಿಸಿ ಹೊಸ ಬಟ್ಟೆಯನ್ನು ಹಾಕೋತೀವೋ, ಹಾಗೇ ಆತ್ಮ ಕೂಡ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹಕ್ಕೆ ಹೋಗುತ್ತೆ ಅಂತ ಶ್ರೀಕೃಷ್ಣ ಹೇಳ್ದ. ಈಗ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ತನಕ ಸಾಂಖ್ಯ ರೂಪದಲ್ಲಿ ಹೇಳಿದ್ದೀನಿ, ಈಗ ಯೋಗ ರೂಪದಲ್ಲಿ ಹೇಳ್ತೀನಿ. ಯೋಗ ರೂಪದಲ್ಲಿ ಅಂದರೆ ಕರ್ಮಯೋಗದ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತೀನಿ. ನೀನು ಏನೇ ಆದರೂ ಕೆಲಸವನ್ನು ಮಾಡ್ತಾನೇ ಇರಬೇಕು, ನಿನ್ನ ಕೆಲಸವನ್ನು ನೀನು ನಿಲ್ಲಿಸೋಕ್ಕೆ ಆಗಲ್ಲ. ಆ ರೂಪದಲ್ಲಿ ಅದು ಯಾವ ರೀತಿಯ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಅಂತ. ಈಗ ಯೋಗ ರೂಪದಲ್ಲಿ ನಾನು ನಿನಗೆ ಹೇಳ್ತಾ ಹೋಗ್ತೀನಿ. ಯಾಕೆ ನೀನು ಯುದ್ಧ ಮಾಡಬೇಕು, ಯಾಕೆ ನೀನು ಕರ್ಮ ಮಾಡಬೇಕು, ಕರ್ಮ ಅಂದ್ರೇನು, ಒಳ್ಳೆಯ ಕೆಲಸ ಅಂದ್ರೇನು, ಒಳ್ಳೆಯ ಕರ್ಮ ಅಂದ್ರೇನು, ಕೆಟ್ಟ ಕರ್ಮ ಅಂದ್ರೇನು, ಅದರ ಬಗ್ಗೆ ಹೇಗೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಅಂತ ಶ್ರೀಕೃಷ್ಣ ಇಲ್ಲಿಂದ ಮುಂದೆ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಕ್ಕೆ ಶುರು ಮಾಡ್ತಾನೆ. ಇಷ್ಟು ಇವತ್ತಿಗೆ ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಒಂದು ಶ್ಲೋಕಗಳನ್ನು ನೋಡೋಣ. ಎಲ್ಲರಿಗೂ ನಮಸ್ಕಾರ.